ಬ್ಲಾಗ್ ಶುರು ಮಾಡ್ತಿರೋದು ರೆಸಾರ್ಟ್ ಇಂದ. ನಾವು ಟೀಮ್ ರೆಡ್ ಟೀಮ್ ಬ್ಲೂ ಲಿಪ್ ಲಾಕ್ ಮಾಡ್ತಾರೆ. ನಮ್ಮ ಅಕ್ಕದ ವಾಲೆ ಹೇಳ್ಬಿಡ್ತು ನೋಡಿ ಅದು. Dudes of farm, hi, so welcome back to my new vlog, guys. ಇವತ್ತಿನ vlog ಶುರು ಮಾಡ್ತಿರೋದು ರೆಸಾರ್ಟ್ ಇಂದ. ಸೊ ಏನ್ ಕತೆ ಅಂದ್ರೆ ಗೈಸ್, ಈಗ ನಾವು ಬ್ರೇಕ್ಫಾಸ್ಟ್ ಹೋಗ್ಬೇಕು. ಸಕ್ಕತ್ ಲೇಟ್ ಆಗಿದ್ದೀವಿ. 9 ಗಂಟೆ ಬ್ರೇಕ್ಫಾಸ್ಟ್ ಇದ್ದಿದ್ದು, 9:30, 9:40, 10 ಗಂಟೆಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಗೈಸ್. ನಮ್ಮ ಭಾವನ ಹೇಳ್ತಾರೆ. ಕೊಟ್ರೆ ಆ ಕಿಪ್ಪಿ ಮೇಡಮ್ ಇದಾರಲ್ಲ, ಅವ್ರಿಗಿನ ನನ್ನ ನಿಂತಿ ಕ್ಯೂಟ್ ಆಗಿದ್ದಾಳೆ. ಇಲ್ಲ ನನಗೆ ಕಿಪ್ಪಿ ಅವರೇ ಕ್ಯೂಟ್ ಆಗಿದ್ದಾರೆ ಅನ್ಸುತ್ತೆ ನಮ್ಮ ಅಕ್ಕಂಗಿಂತ. ಬೇಕಾದ್ರೆ ಅಲ್ಲಿ ನಿಲ್ಸೋ. ಬಿರಿ ಕೊಟ್ರೆ ಇಲ್ಲೊಂದು ಸೋನು ಇಲ್ಲಿ ನೋಡು, ಸ್ಟ್ರೈಟ್ ನೋಡು. ಅಯ್ಯಯ್ಯೋ, ನಂಗೆ ನೀನಂದ್ರೆ ಇಷ್ಟ ಇಲ್ಲ, ನನ್ನ ಕಾಡ್ಬೇಡ ಆಯ್ತಾ. ಅಯ್ಯಯ್ಯೋ ಹಂಗನ್ ಏಯ್ ಹೇಳು ಆ ಡೈಲಾಗ್ ಹೇಳು. ಅಯ್ಯಯ್ಯೋ ಏಯ್ ನೋಡಿ, ಇದೊಂದು ಡೈಲಾಗೆ ಸೇಮ್ ಕಿಪ್ಪಿ ತರನೇ ಕಾಣ್ತಾಳೆ ಮಕ್ಕ. ನೀನ್ ಹೇಳ್ತಾ ಕಿಪ್ಪಿ ಚೆನ್ನಾಗಿದ್ದಾಳ, ನಮ್ಮ ಅಕ್ಕ ಚೆನ್ನಾಗಿದ್ದಾಳ. ಮುಂಚೆ ಹೇಳಬೇಕಾಗಿತ್ತು, ಇವಾಗ ಅಯ್ಯೋ ನಾನು ಏನು ಹೇಳಲ್ಲಪ್ಪ. ಗಣೇಶ ಕಿಪ್ಪಿನ ನಮ್ಮ ಅಕ್ಕನ. ಏಯ್ ಹೇಳು, ನೋಡ್ದಾ? ಓ ಬೇಕಾ ಬಿಟ್ಟಿ ಅಂದ್ರೆ ಅವ್ರಿಗೂ ಗೊತ್ತು ಕಿಪ್ಪಿ ಚೆನ್ನಾಗಿದ್ದಾಳೆ ಅಂತ. ಹೌದೇನೋ, ಬೇಕಿತ್ತು ನನ್ಗಿದು. ಅಯ್ಯಯ್ಯೋ ಯಾಕೆ ಗೆಳೆಯರ್ ಜನರೇ ನಮ್ಮಮ್ಮಗೆ ಬೈತೀರಾ? ಯಾಕೆ ಜನರೇ, ನಮ್ಮ ಅಕ್ಕ ಚೆನ್ನಾಗಿಲ್ವಾ? ಕಿಪ್ಪಿ ಸೋನು ಏನು ಹೇಳು. ಕಿಪ್ಪಿ ನೀನಂತೂ ಸಪೋರ್ಟ್ ಮಾಡಲ್ಲ, ನಾನಂತೂ ಸುಮ್ಮನೆ ಇರುವಂತೆ. ಅವ್ರು ಸಪೋರ್ಟ್ ಮಾಡ್ತಾ ಇದೀನಲ್ಲ, ಅದಕ್ಕೇನೆ ತುಂಬಾ ಮಾಡ್ತಿದ್ಯಾ. ಗೈಸ್ ಒಂದು ಫೋಟೋ ಹಾಕ್ತೀನಿ ನೋಡಿ, ಪಕ್ಕನೆ ಯಾರು ಚೆನ್ನಾಗಿ ನೀವು ಕಮೆಂಟ್ ಹಾಕಿ. ಈಗ ಕಮೆಂಟ್ ಹಾಕಿ, ಯಾರು ಚೆನ್ನಾಗಿದ್ದಾರೆ ಅಂತ ನೀವು ಕಮೆಂಟ್ ಹಾಕಿ. ನಾನು ವೆಯ್ಟ್ ಮಾಡ್ತಿದ್ದೀನಿ ಕಮೆಂಟ್ಗೆ. ಗೈಸ್ ಕಮೆಂಟಲ್ಲಿ ಬರೀ ಕಿಪ್ಪಿ ಅಂತಾನೆ ಇರಬೇಕು, ಓಕೆ? ಅದು ನಮ್ಮ ಅಕ್ಕ ಕ್ಯೂಟ್. ನಮ್ಮ ಅಕ್ಕ ಕ್ಯೂಟ್ ಆಗಿದೆ. ನಮ್ಮ ಅಕ್ಕ ಕ್ಯೂಟ್ ಆಗಿದ್ದಾಳೆ, ಬಟ್ ಕಿಪ್ಪಿ ಅಷ್ಟಿಲ್ಲ. ನಮ್ಮ ಅಕ್ಕ ಕಿಪ್ಪಿ ಅಷ್ಟಿಲ್ಲ. ಕಿಪ್ಪಿ ಮೇಡಮ್ ಇಸ್ ಲೆಜೆಂಡ್. ಹೇ ಕಿಪ್ಪಿ ಕಮ್ ಬ್ರೇಕ್ಫಾಸ್ಟ್. ಕಿಪ್ಪಿ ನಮ್ಮ ಅಕ್ಕ ಹತ್ತು ಬಿಟ್ಲು ಇಂದ ರೆಸಾರ್ಟ್, ಅದೇ ಟೈಟಲ್ ಇವತ್ತು. ನಮ್ಮ ಅಕ್ಕ ಹತ್ತು ಬಿಟ್ಲು, ಅಳು. ಗೈಸ್ ಎಲ್ಲಾ ಕಡೆ ಮಕ್ಕಳು ಗೈಸ್, ಇಲ್ಲಿ ನೋಡಿ ಯಾವ ರೇಂಜಿಗೆ ಅವ್ರೆ. ಅಯ್ಯೋ ಏ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಯಶವಂತಪುರ. ಗೈಸ್ ನಮ್ಮ ಸಬ್ಸ್ಕ್ರೈಬರು ಹಾಯ್ ಹೇಳು. ಹಾಯ್ ಗೈಸ್, ನನ್ನ ಹೆಸರು ಗಗನ್ ಅಂತ. ಥ್ಯಾಂಕ್ ಯು. ಯಶವಂತಪುರದಿಂದ ಬಂದಿರೋರು. ಓಕೆ, ಥ್ಯಾಂಕ್ ಯು, ಬಾಯ್. ನೋಡಿ ಗೈಸ್ ಸಬ್ಸ್ಕ್ರೈಬರ್ಸ್ ಹಾಯ್ ಥ್ಯಾಂಕ್ ಯು. ಯಾವ ಕಾಲೇಜ್, ಯಾವ ಸ್ಕೂಲು? ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಥ್ಯಾಂಕ್ ಯು. ಎಂಜಾಯ್ ಬಾಯ್. ಥ್ಯಾಂಕ್ ಯು, ಬಾಯ್, ಎಂಜಾಯ್. ಹಾಯ್ ಅಕ್ಕ ಫೋನ್ ಎಲ್ಲ ಗೊತ್ತಿಲ್ಲ. ಕಿಪ್ಪಿ ವಾಲ್ಪೇಪರ್ ಹಾಕಿ ಹೊಸ ಗ್ಯಾಂಗ್ ಮುಂದೆ. ಹಾಂ ಸೇ ಹಾಯ್. ಅವ್ನು ಮುಟ್ಬಿಟ್ಟಿರ್ತಾನೆ ಗೈಸ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಏನಿದೆ ಬ್ರೇಕ್ಫಾಸ್ಟಲ್ಲಿ ತೋರಿಸ್ತೀನಿ. ನಿಂದ ಮಗ ಇದು ಅಲ್ಲ, ಮತ್ತೆ ಯಾರ್ದಿದು? ಹೌದಾ ಗೈಸ್, ಏನಿದೆ ತೋರಿಸ್ತೀನಿ ಬನ್ನಿ ಬ್ರೇಕ್ಫಾಸ್ಟಲ್ಲಿ. ನೋಡಿ ಗೈಸ್, ಇದು ಇಡ್ಲಿ, ವಡೆ, ಸಾಂಬಾರ್, ಶಾವಿಗೆ, ಚಿತ್ರಾನ್ನ, ಕೇಸರಿ ಬಾತ್, ಮೊಟ್ಟೆ ಮತ್ತು ಕಾಫಿ, ಟೀ ಅಲ್ಲಿ, ಫ್ರೂಟ್ಸಲ್ಲಿ. 3, 2, 1 ಸ್ಟಾರ್ಟ್. ಅಯ್ಯಯ್ಯೋ ಕಿಪ್ಪಿ ಏನಾದ್ರು ಸಿಂಗಲ್ ಆಗಿದ್ರೆ ನಾನು ಸಂಜಯ್ಗೆ ಕಮಿಟ್ ಮಾಡಿಸ್ಬಿಡ್ತಿದ್ದೆ. ಕಿಪ್ಪಿ ಕರೆಕ್ಟ್, ಅದು ನಮ್ ಗಣೇಶ್ ಸಿಂಗಲ್ ಅಲ್ಲ. ಕಿಪ್ಪಿ ಸಿಸ್ಟರ್, ನಿಮ್ಗೆ ಯಾರಾದ್ರೂ ಹುಡುಗ ಬೇಕಿದ್ರೆ ಹೇಳಿ. IT ಜಾಬ್ ಮಾಡ್ತಾವನೆ, ಅವನ ಹತ್ರ ಡಿಯೋ ಬೈಕ್ ಇದೆ, ಒಂದು ಆಕ್ಟಿವಾ ಇದೆ, 125 ದಂಡುಪಳ್ಳ ಗ್ಯಾಂಗ್ ಇಟ್ಟವ್ ನೀವು. ಗೈಸ್ ಹೇರ್ ಸ್ಟೈಲ್ ಸೆಟ್ ಮಾಡಕ್ ಆಗ್ತಿಲ್ಲ. ಬ್ರೇಕ್ಫಾಸ್ಟ್ ಮುಗೀತು. ಈಗ ನಾವು ಹೋಗ್ತಿರೋದು ಗೇಮ್ ಆಡಕ್ಕೆ. ಏನ್ ಪ್ರಾಬ್ಲಮ್ ಅಂದ್ರೆ 500 ಜನ ಮಕ್ಕಳು ಬಂದಿದ್ದಾರಂತೆ ಇಲ್ಲಿ ಸ್ಕೂಲಿಂದ. ಸೊ ಅದಕ್ಕೆ ಎಲ್ಲ ಗೇಮ್ಸ್ ಫುಲ್ ಆಗಿದೆ. ಒಂದು ನೋಡಿ ಅಪ್ಪ, ಜಿಪ್ಲೈನ್ ಎಲ್ಲ ಇದೆ ಇಲ್ಲಿ. ನಾವು ಆಡೋಕ್ಕಾಗಲ್ಲ ಬಿಕಾಸ್ ತುಂಬ ಜನ ಇದ್ದಾರೆ. ಸೊ ನೀವು ಬಂದು ಟ್ರೈ ಮಾಡಿ ಸುಗ್ಗಿ ರೆಸಾರ್ಟ್ಗೆ. ಇಲ್ಲಿ ಬರ್ಡ್ಸ್ದು ಕಲೆಕ್ಷನ್ ಇದೆಯಂತೆ, ಅದನ್ನು ನೋಡೋಣ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ.
ಈಗ ಪೇಂಟ್ ಬಾಲ್ ಗೇಮ್ ಇದೆ, ಸಖತ್ ಮಜಾ ಇರುತ್ತೆ. ನಾವು ಟೀಮ್ ಮಾಡ್ಕೊಂಡು ಶೂಟಿಂಗ್ ಗೇಮ್ ಮಾಡೋಣ ಬನ್ನಿ ಗೈಸ್. ಇನ್ನೊಂದು ಗೇಮ್ ಆಡೋದಿತ್ತು, ಇಲ್ಲೂ ತುಂಬ ಬೇಜಾನ್ ಗೇಮ್ಸ್ ಇದೆ, ಬಟ್ ಅದು ಆಡೋಕ್ಕಾಗಲ್ಲ. ಮಕ್ಕಳು ತುಂಬ ಜನ ಇದ್ದಾರೆ ನೋಡಿ, ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ, ಎಲ್ಲ ಕಡೆ ಅವರೇ ಇದ್ದಾರೆ. ಸೊ ಅದಕ್ಕೆ ಅದು ಸ್ಕಿಪ್ ಮಾಡ್ತಾ ಇದ್ದೀವಿ. ಪೇಂಟ್ ಬಾಲ್ ಎಕ್ಸ್ ಒಂದು ಆಡ್ಬೋದು ಅಷ್ಟೇ, ಅದನ್ನ ಆಡೋಕ್ಕೆ ಹೋಗೋಣ. ಸೂಪರ್ ಎಕ್ಸೈಟೆಡ್ ಅಬೌಟ್ ದಟ್ ಗೇಮ್ ಬಿಕಾಸ್ ಗ್ರೂಪ್ 4 ಜನ ಗ್ರೂಪ್ ಮಾಡ್ಕೊಂಡು 4-5 ಜನ ಗ್ರೂಪ್ ಮಾಡಿಕೊಂಡು ಶೂಟ್ ಮಾಡೋದು ಬಚ್ಚಿಟ್ಕೊಂಡು. ನೋಡಿ ಯಾವ ರೇಂಜಿಗೆ ಜನ ಇದ್ದಾರೆ ನೋಡಿ 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 ಯಾವ ಗೇಮ್ ಆಡೋದು ನಾವು. ಅಲ್ಲೂ ಮಕ್ಕಳಿದ್ದಾರೆ, ಇಲ್ಲೂ ಮಕ್ಕಳಿದ್ದಾರೆ, ಅಲ್ಲಿ ಆ ಗೇಮ್ಗೂ ಮಕ್ಕಳಿದ್ದಾರೆ. ಆ ಗೇಮು ಓಡೋಣ ಅಂದ್ಕೊಂಡಿದ್ವಿ ನಾವು, ಕಾಂಪಿಟೇಷನ್ ಮಾಡೋಣ ಅಂದ್ಕೊಂಡಿದ್ವಿ, ಅಲ್ಲೂ ಆಗಲ್ಲ. ನೋಡಿ ಇಲ್ಲಿ ಇದನ್ನ ಹತ್ತೋದು, ಟೈರ್ ಹತ್ತೋ ಗೇಮು ಇಷ್ಟು ಚೆನ್ನಾಗಿ ಕಾಯ್ತಾರೆ. ಎಲ್ಲ ಅದೇ ಆಡಕ್ಕೆ ಕಾಯ್ತಿರೋದಾ? ಓಕೆ ಎಂಜಾಯ್ ಗಾಯ್ಸ್, ಬಾಯ್. ಇದನ್ನ ಆಡ್ಬೇಕಿತ್ತು ನಾವು, ಬಟ್ ಆಗಿಲ್ಲ. ಹೋಗ್ತಾ ಆಡ್ಬಿಟ್ಟು ಹೋಗೋಣ, ಗಾಡಿ ಆದ್ರೂ ಆಗುತ್ತೆ. ಸೊ ಪೇಂಟ್ ಬಾಲ್ ಎಕ್ಸ್ ಆಡಕ್ಕೆ ಬಂದ್ವಿ. ಇನ್ನೂ 1 hour ವೇಟಿಂಗ್ ಇದೆ ಬಿಕಾಸ್ ಜನ ಇದ್ದಾರೆ ಇಲ್ಲಿ ನೋಡಿ. ಅದಕ್ಕೆ ಇಲ್ಲಿ ನಮ್ಮ ಅಕ್ಕ ಯೂಟ್ಯೂಬ್ ವಿಡಿಯೋ ಮಾಡ್ಕೊತಾವಳು ಗ್ಯಾಪಲ್ಲಿ ಹೊಳ್ದು. ಕಿಪ್ಪಿ ಕಂಟೆಂಟ್ ಬ್ಲಾಗ್ ಮಾಡ್ತಾಳೆ, ಚಾಲೆಂಜ್ ಏನದು ಒಂಥರ ಟಾಸ್ಕ್ ಮಾಡ್ತಾವಳು ಗೈಸ್. ನೋಡಿ ನಮಗೆಲ್ಲ ಹೆಂಗ್ ಕೂರ್ಸೋಳೆ. ಓಯ್ ಗೈಸ್, ನಾವೀಗ ಪೇಂಟ್ ಬಾಲ್ ಎಕ್ಸ್ ಆಡಕ್ಕೆ ಬಂದಿದ್ದೀವಿ. ನಾನು ಮತ್ತೆ ಗೌಡ್ರು ಈಗ ಕೋರ್ಕೋತೀವಿ. ಗೌಡ್ರೆ ಬನ್ನಿ ಕೋರ್ಕೊಳ್ಳೋಣ, ಯಾರ್ಯಾರು ಬೇಕು ಅಂತ. ಟಾಸ್ ಹಾಕ್ತೀನಿ ನಾನು ಫಸ್ಟ್ ಕೋರ್ಕೋತೀನಿ ಗೌಡ್ರೆ. ಬೇಡ, ಟಾಸ್ ಹಾಕಿ. ಕಾಯಿನ್ ಕೊಡ್ರ, ಒಂದು ಕಾಯಿನ್ ಕೊಡ್ರ. ಹಾ ನಮಗ ಹುಡುಕೋ ನಮ್ಮ ಮಕ್ಕಳಿಗೆ ಗೌಡ್ರೆ. ಹೆಡ್ ಆ ಟೇಲ ಹಾಕಿ ಹೇಳ್ತೀನಿ, ಹೆಡ್ ಆ ಟೇಲ ಹಾಕಿ ಹೇಳ್ತೀನಿ. ಬಿದ್ದಿದ್ದು ನಮ್ದು, ಬಿದ್ದಿದ್ದು ನಮ್ದು. ಟೇಲ್ ಅದು, ಟೇಲ್ ಗೌಡ್ರೆ, ಟೇಲ್ ಗೌಡ್ರೆ. ಆಯ್ತು ಕೇಳ್ತೀವಿ ಗೌಡ್ರೆ. ಯಾರು ತಗೋತೀರಾ? ಯಾರು ತಗೊಂಡ್ರು ನಾವು ಗೆಲ್ತೀವಿ. ಚಂದ್ರ, ನಾವು ಸಂಜು, ನಿತೀಶ, ಅಯ್ಯೋ ಗಣೇಶ, ರೋಕಿ, ಕೆಪ್ಪಿ ತೋಳಿ, ನಿಮ್ಮಪ್ಪ. ಹಂಗಂದ್ರೆ ಯಾರ್ಯಾರಿದ್ದಾರೆ ಇನ್ನು? ನಾನಿಲ್ವಾ? ನಮ್ಮ ಅಕ್ಕ, ನಾನು ನೀನು ಬಾವ. ಹಂಗೆ ಇವಳೊಬ್ಳು ಮಿಕ್ತಾಳೆ ಸಿಂಗಲ್ ಅಂಪೈರ್. ಬರ್ತಾರ ಆಂಟಿ? ಸರಿ ಪೂಜಾ. ಆಯ್ತು ನಮ್ ಟೀಮ್ ಯಾರು? ಯಾರ್ಯಾರನ್ನ ಕೋರ್ಕೊಂಡ್ಬಿಟ್ಟಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಬಟ್ಟೆ ಹಾಕೋತವ್ರು ಎಲ್ಲರೂ, ಮಿಲಿಟರಿ ಬಟ್ಟೆ. ನನ್ಗೊಂದು ಕೊಡಿ ಅಣ್ಣ. ಹೌದಾ? ಈ ನನ್ನ ಮಗನ್ ಹಾಕೊಂಡು ನೋಡಿ. ಎಲ್ಲ ಸ್ಟ್ರಾಟಜಿ ಮಾಡ್ತಾವ ಇವ್ರು ಟೀಮ್ ಅವರು. ಬಾರ ನಾವು ಮಾಡೋಣ. ನಮ್ಮ ಆಯುಧಗಳು ರೆಡಿ ಇದೆ ಅಣ್ಣ. ಬೆಸ್ಟ್ ಯಾವ್ದಣ್ಣ ಇದ್ರಲ್ಲಿ ಗನ್ನು? ಯಾವ್ದಾದ್ರು ಒಂದು ಹೇಳಿ ಅಣ್ಣ, ಹೇಳೋಣ ಪ್ಲೀಸ್. ವಿಡಿಯೋಗೋಸ್ಕರ ಹೇಳೋಣ ಪ್ಲೀಸ್ ಅಣ್ಣ, ದಯವಿಟ್ಟು ಹೇಳೋಣ. ಇದಣ್ಣ ಇದೇ ಕೊಡೋಣ ನಮಗೆ. ರೂಲ್ಸ್ ಕೇಳಿ ಬನ್ನಿ. ಅಯ್ಯೋ ಇಬ್ರು ಸ್ಟಾಂಡ್ ಕ್ಯಾಂಡಿಡೇಟ್ ನಮ್ಮ ಟೀಮ್ ಬಂದ್ಬಿಟ್ಟವ್ರೆ ಗೈಸ್. ನಾವು ಟೀಮ್ ರೆಡ್, ಟೀಮ್ ಬ್ಲೂ. ಏ ಕಿರ್ಸ್ಲೋ, ಟೀಮ್ ಬ್ಲೂ. ಟೀಮ್ ರೆಡ್ ಗೆಲ್ಲುತ್ತಾ ಟೀಮ್ ಬ್ಲೂ ಗೆಲ್ಲುತ್ತಾ ನೋಡೋಣ. ಈ ನಾಯಿ ನನ್ನ ಮಗನ್ ಬೇಜಾನ್ ಹೊಡಿತೀವಿ, ಇದ್ರಲ್ಲಿ ನಿನ್ನೆ ಹೊಡಿಯೋದು. ಒಬ್ಬೊಬ್ಬಗೆ 2,000 ಕೊಡ್ತೀವಿ, ನಾವು ಹೊಡಿಯಕ್ ಬಿಡ್ರಿ. ಒಬ್ಬೊಬ್ರಿಗೆ 2,000 ಕೊಡ್ತೀವಿ, ಇವನೊಬ್ಬನ ಟಾರ್ಗೆಟ್ ಮಾಡಿ. ಪೇಂಟ್ ಬಾಲ್ ಮೇನ್ ರೂಲ್ಸ್ ಏನಂದ್ರೆ ಈ ಫೇಸ್ ಮಾಸ್ಕ್ ಇಲ್ಲೇ ಕೊಡ್ತೀವಿ, ನೀವು ಹಾಕೊಂಡ್ಮೇಲೆ ನೀವು ಹೊರಗಡೆ ಬರೋವರೆಗೂ ಯಾವುದೇ ಕಾರಣಕ್ಕೂ ತೆಗಿಯಂಗಿಲ್ಲ. ಇನ್ ಕೇಸ್ ಏನಾದ್ರು ತೆಗ್ದಿರ್ತೀರಾ, ನಿಮ್ಮ ಬೇರೆ ಟೀಮ್ನವ್ರು ಫೈರ್ ಮಾಡಿದ್ರು ಕಣ್ಣಿಗೆ ಬಿದ್ದರೆ ಕಣ್ಣೋಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಮಾಸ್ಕ್ ತೆಗಿಯಂಗಿಲ್ಲ. ನೀವು ಗೇಮ್ ಮಾಡಬೇಕಾದ್ರೆ ಏನಾದರೂ ನಿಮಗೆ ಸಫಿಕೇಶನ್ ಫೀಲ್ ಆದರೆ ಜಸ್ಟ್ ಕೈ ಮೇಲ್ ಮಾಡಿ, ನಾನು ಹೊರಗಡೆ ನೋಡ್ತಾ ಇರ್ತೀನಿ, ಸ್ಟಾಪ್ ಅಂತ ಕೂಗಿ ನಾನು ಒಳಗೆ ಬಂದು ನಿಮ್ಗೆ ಹೆಲ್ಪ್ ಮಾಡಿ ಮತ್ತೆ ಹೊರಗೆ ಬಂದು ನಾನು ಗೇಮ್ನ ರೀಸ್ಟಾರ್ಟ್ ಮಾಡ್ತೀನಿ. ರೀಸ್ಟಾರ್ಟ್ ಮಾಡೋವರೆಗೂ ಇಟ್ಟು ಚೆಕ್ ಮತ್ತೆ ಮಾಸ್ಕಿಗೆ ಮಾತ್ರ, ಕೈಗೆ ಕಾಲು ಬಿದ್ದರೆ ನೋ ಕೌಂಟ್. ಓಕೆನಾ? ಓಕೆ. ಅಲ್ಲಿ ಅಬ್ಸ್ಟಿಕಲ್ಸ್ ಇದೆಯಲ್ಲ, ಪ್ರತಿಯೊಂದು ಅಬ್ಸ್ಟಿಕಲ್ 10 feet ಡಿಸ್ಟೆನ್ಸ್ಗೆ ಮೇಂಟೈನ್ ಫಿಕ್ಸ್ ಆಗಿರೋದು. ವಿತಿನ್ 10 feet ನೀವು ಶೂಟ್ ಮಾಡೋಂಗೇ ಇಲ್ಲ. ಶೂಟ್ ಮಾಡಿದ್ರೆ ಮತ್ತೆ ಇಂಜುರಿನೇ. ಅದಕ್ಕಾಗಿ ಮೋರ್ ದೆನ್ 10 feet ನೀವು ಯಾವಾಗ ಶೂಟ್ ಮಾಡೋಕೆ ಟ್ರೈ ಮಾಡಿ. ಓಕೆ. ಎಲ್ಲ ಕ್ಲೀನಾಗಿ ಕೇಳಿಸ್ಕೊಂಡಿದ್ದೀರಾ? ಸೀರಿಯಸ್ ಪ್ರಾಬ್ಲಮ್ಸ್ ಇದು, ಹುಷಾರು. ಯೂಸ್ ಮಾಡೋದು ಹೇಳ್ಕೊಡ್ತವ್ರೆ. ಇಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡಿಂಗ್ ಇಟ್ಕೊಳ್ಳಿ, ಇದು ಹಂಡದ ಆರ್ಮ್ಸಿಂಗ್ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ ನೀವು ಏ ಮಾಡಬೇಕು. ಇಲ್ಲಿಂದ ಏ ಮಾಡಿದ್ರೆ ಇಲ್ಲಿ ಒಂದು ಚಿಕ್ಕ ಟಿಪ್ ಕಾಣುತ್ತೆ. ಆ ಟಿಪ್ ಇಂದ ನಿಮ್ಮ ಅಪೋನೆಂಟ್ ಮ್ಯಾಚ್ ಮಾಡಿದ್ರೆ ನೀವು ಬಿಡಿ ಅಷ್ಟೇ ಆಗೋಯ್ತು. ಒಂದ್ಸರಿ ಹೇಳ್ಬಿಟ್ರು ಈ ತರ ಪೊಸಿಷನ್ ಇಲ್ಲಿಂದ ಏ ಮಾಡಬೇಕು.
ಮತ್ತೆ ಬ್ಯಾರಲ್ ಇದೆ. ಆ ಟೀಮ್ ಕಮ್ಮಿ ಬುಲೆಟ್ ಹಾಕಿ, ನಮ್ಗೆ ಜಾಸ್ತಿ ಹಾಕೊಡಿ. ಗೈಸ್ ಲೆಟ್ಸ್ ಗೋ. ಬಾಸೋ ಬಾರ್ಸೋ. ಗೇಮ್ ಮಾಡಿದ್ದಾಯ್ತು. ಫೋನ್ ಇಲ್ಲೇ ಬಿದ್ದೋಗ್ಬಿಟ್ಟಿದೆ. ಎತ್ಕೊಳಕ್ ಬಂದಿದ್ದೆ ಈಗ. ವಿನ್ನರ್ ಯಾರು ಅಂತ ಅಲ್ವಾಗ ಹೇಳ್ತೀನಿ ಬನ್ನಿ. ಅಲ್ಲೇ ಬಿದ್ದೋಗ್ಬಿಟ್ಟಿತ್ತು. ವಿನ್ನರ್ ಯಾರಪ್ಪ? ಯಾವ್ದು ವಿನ್ನರ್? ಟೀಮ್ ರೆಡ್. ನಾವು ಇವನ್ ಕುಂಡಿಗೆಲ್ಲ ಹೊಡ್ಬಿಟ್ಟಿದ್ದೀನಿ ನಾನು ಇವತ್ತು ಬುಲೆಟ್. ಎದ್ದು ಓಡ್ತಾನೆ ರಪ್ಪ 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 ಅಂತ ಕುಂಡಿಗೆ. ಗೈಸ್ ಅಲ್ಲಿ ಮುಗೀತು, ಇಲ್ಲಿ ಬಂದ್ವಿ. ಬರ್ಡ್ಸ್ ಇದೆ ಅಂತ ಇಲ್ಲಿ ಬನ್ನಿ ನೋಡೋಣ. ನೋಡಿ ವಿಚಿತ್ರ ಪಕ್ಷಿಗಳು, ತರದ ಪಕ್ಷಿಗಳು. ಗೈಸ್ ನಿತೀಶ್ ಮೇಲೆ ಕೂರ್ಸಿದ್ವಿ ಪಕ್ಷಿನ, ಎಲ್ಲದು ಇವನ್ ಮೇಲೆ ಕೂರ್ಸಿದ್ವಿ. ನೋಡಿ ಅಲ್ಲೋ ಕೂತ್ಕೊಂಡ್ಬಿಟ್ಟೈತೆ. ಒಂದು ಫೋಟೋ ತೊಗೊಳಕ್ಕೂ ಆಗಿಲ್ಲ. ಬರ್ರೋ ಸೀಟ್ ಇದೆ. ನೋಡಿ ಲಿಪ್ ಲಾಕ್ ಮಾಡ್ತಾರೆ. ಓಯ್ ಕಚ್ಬಿಟ್ಟಾರ ನೋಡ್ರೆ. ನಿತಿ ಬಾರ ಇದು ವರ್ಜಿನ್ ಅಂತ ನೋಡೋ. ನಮ್ಮ ಅಕ್ಕದ ವಾಲೆ ಹೇಳ್ಬಿಡ್ತು ನೋಡಿ, ಅದು ವಾಲೆನೇ ಎಳ್ದಾಕ್ಬಿಡ್ತಿದ್ದು. ಕೆಮಿಲಿಯನ್ ದಿನ ಸಂಜೆ ಕೈಲಿ ಎತ್ಕೋತಾನಂತೆ. ಈಗ ಎತ್ಕೊಳಪ್ಪ, ಅವ್ರು ಬರ್ತಾರೆ. ಇದು ಅಮೇರಿಕನ್ ಸಿಲ್ಕಿ ಅಂತ, ಇದು ಇಲ್ಲಿದೆ ನೋಡಿ, ಅದು ಕೆಮಿಲಿಯನ್. ಕೇಜಲ್ಲಿ ಕಾಗೆ ಹಾಕೊಂಬಿಡ್ರಿ ಅದು. ಸೊ ನಮ್ಮ ಅಪ್ಪ ಈಗ ಇದನ್ನ ಎತ್ತಕ್ಕೆ ಗ್ಲೌಸ್ ಏನೋ ಹಾಕೋತವ್ರೆ. ಏನಕ್ಕೆ ಕಣ ಚುಚ್ಚುತ್ತಾ? ನೇಲ್ಸ್ ಇದೆಯಾ? ನೇಲ್ಸ್ ಚುಚ್ಚುತ್ತಂತ ಇದ್ದಾರೆ. ಜಸ್ಟ್ ಫಿಂಗರ್ಸ್ ಮೇಲೆ ಬರ್ತದೆ. ಫಿಂಗರ್ಸ್ ಮೇಲೆ ಬಂದಾಗ ಇವೆರಡು ಬ್ರೇಡಲ್ಲಿ ಇದನ್ನು ಹಾಕ್ತಿದೆ. ಇದು ಮತ್ತೆ ಇದು ಫೈಟಿಂಗ್ ಆಡುತ್ತಂತೆ ಯಾವಾಗಲೂ. ಇದು ವೆಜ್ಜಾ? ಅದು ನಾನ್ ವೆಜ್ಜು? ವೆಜ್ ಮುಟ್ಬಾರ್ದು, ಆದ್ರೂ ಪರವಾಗಿಲ್ಲ ಮುಟ್ತೀನಿ. ಓ ಇದು ಅದು ಫೈಟ್ ಆಡುತ್ತಂತೆ ಗೈಸ್. ಇದು ಕಚ್ಚಿದ್ರೆ ಸ್ಟಿಚ್ ಹಾಕ್ಸ್ಬೇಕಂತೆ ಗೈಸ್. ಸೊ ಫೈನಲಿ ಹೊರಟಿದ್ದೀವಿ. ಈ ಕಾರ್ ಒಂದು ಸ್ಕೋಡಾ ರ್ಯಾಪಿಡ್ ಒಂದು, ಮತ್ತೆ ಇನ್ನೊಂದು ಸಂಜು ಬಂದಿದೆ. ಯಾವ ಕಾರ್ ಮಗ ಅದು? ಸ್ಯಾಂಟ್ರೋ ಕಾರಲ್ಲಿ ಬಂದಿದ್ದೇನೆ. ಆ ಕಾರಲ್ಲಿ 4 ಜನ ಬರ್ತಾ ಇದ್ದಾರೆ. ಬನ್ನಿ ಹೋಗೋಣ. ಬರ್ತೈತೆ ನೋಡಿ ಸ್ಯಾಂಟ್ರೋ. ಸ್ಕೋಡಾ ಕಾಣೋದು ಕ್ಯಾಮ್ರಾ ನೋಡೋದು. ಬೇಬಿ ಕಾರ್ನ್ ಬಂತು, ಚಿಕನ್ ಬಂತು, ಪನ್ನೀರ್ ಬಂತು, ಖಾಲಿ ಆಯಿತು. ರೋಟಿ ಬಂದಿದೆ. ಆದರೆ ನನ್ನ ಟುಮ್ ನಮ್ಮ ಅಕ್ಕಂಗೆ ಹೊಟ್ಟೆ ಉರ್ಸ್ಬಿಟ್ಟ. ಬರೀ ಒಂದು ಸಿಪ್ಪು ಜ್ಯೂಸ್ ಕುಡಿದಿದ್ದಕ್ಕೆ ದೊಡ್ಡ ಜಗಳ ಆಡ್ಬಿಟ್ಟ ನಮ್ಮ ಅಕ್ಕನ ಜೊತೆ. ನಾವು ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಬಿಲ್ ಕಟ್ಟಿರ್ದೆ ನಮ್ಮ ಅಕ್ಕ. ಬಿಲ್ ಕಟ್ಟವ್ರಿಗೆ ಮೋಸ ಮಾಡ್ಬಿಟ್ಟ ನಮ್ಮ ತಮ್ಮ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣು. ನಾನು ಹೆಸರು ಹೇಳಲ್ಲ. ತುಂಬಾ ಸರಿ ಸ್ಟೋರಿ ಹೇಳಿದೆ, ಬಟ್ ಈ ತರ ಕೂರ್ಸ್ಬಿಟ್ಟು ಹೇಳಿರ್ಲಿಲ್ಲ. ಇವನು ಒಂದು ಹುಡುಗಿನ ಲೈನ್ ನೋಡಿದ್ದ. ಅವಳ ಹೆಸರು ಪಿ ಇಂದ ಬರೆದೆ ನಮ್ಮ ಸ್ಕೂಲಲ್ಲಿ. ಇವನು ಬಿಟ್ಟೋಗ್ಬಿಟ್ಟ. ಇವನು ಆಲ್ಮೋಸ್ಟ್ ಬಿದ್ದಿದ್ಲ ಹುಡುಗಿ. ನಾನೇ ಸೆಟ್ ಮಾಡ್ಕೊಟ್ಟಿದ್ದೆ. ಬಿದ್ದೋಗಿದ್ಲು. ಇವನು ಸ್ಕೂಲ್ ಬಿಟ್ಟೋಗ್ಬಿಟ್ಟ. ಇವನು ಅವಳನ್ನ ಸಿಸ್ಟರ್ ಅಂತ ಕರೀತಿದ್ದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ. ಇವನು ಬಿಟ್ಟೋಗಿದ ತಕ್ಷಣ ಇವನ್ ಮೆಸೇಜ್ ಹಾಕೋನೆ ಐ ಲವ್ ಯು ಅಂತ. ಟ್ಯಾಕ್ ಹಾಕ್ಸ್ಕೊಂಡು ನೋಡಿಲಿ.
ಸೊ ಚಿಕನ್ ಟಿಕ್ಕಾ ಬಂತು, ಸಂಜೆಗೊಂದು ನಂಗೊಂದು. ಈಗ ಅವನು ನನ್ನ ಜೊತೆ ಡಯಟ್ ಮಾಡ್ತಾ ಇದ್ದಾನೆ. ಬನ್ನಿ ಚಿಕನ್ ಟಿಕ್ಕಾ ತಿನ್ನೋಣ. ಸೊ ಇಲ್ಲಿಂದ ನಮ್ಮ ಅಕ್ಕಪ್ಪ ಹೊರಡ್ತಾರೆ. ಲಂಚ್ ಮುಗೀತು ಈಗ. ನೈಸ್ ರೋಡಾ ಇದು? ಬಂದ್ಬಿಡ್ವಲ್ಲ ಅರ್ಧ ನಾವು. ನೀವು ಇಲ್ಲಿ ಲೆಫ್ಟ್ ಹೋದ್ರೆ ಇದ್ರ ರೋಡು ಮಾಮೂಲಿ. ಹೌದಾ? ಯಶವಂತಪುರ ಆ ಕಡೆ ರೋಡು. ಅವರೆಲ್ಲಿದ್ದಾರಂತೆ? ಅವ್ರೇನೋ ಬತ್ತಾ ಇದ್ದೀನಿ ಅಂದ್ರೆ ಎಲ್ಲ. ಎಷ್ಟು ಜನ ಇದ್ದಾರೆ ಕಾರಲ್ಲಿ? 4 ಜನನಾ? ಅವ್ರು 4 ಜನ. ಬಾಯ್ ಸೀಮಾ ಸೋನು. ಬಾಯ್ ಬಾಯ್ ಬಾಯ್, ಸಿ ಯು. ಬಾಯ್ ಗೌಡ್ರೆ, ಬಾಯ್ ಬಾಯ್. ಹೋ ಫಾರ್ಮ್. ಸೊ ನಾನು ಅಲ್ಲಿಂದ ಹೊರಟು ನಮ್ಮ ಮನೆಯವ್ರನ್ನ ಬಿಟ್ಟು, ಸಂಜಯ್ನು ಅವ್ರ ಫ್ರೆಂಡ್ಸ್ಗಿಂತ ಎಲ್ಲ ಸಪ್ರೇಟ್ ಆದರು, ಅವರೆಲ್ಲ ಹೋದರು ಮನೆಗೆ. ಸೊ ನಾನು ಸ್ಟುಡಿಯೋಗೆ ಬಂದೆ, ಬಿಕಾಸ್ ನಂದೊಂದು ವರ್ಕ್ ಇತ್ತು, ಅದು ಮುಗಿಸ್ತಾ ಇದ್ದೆ. ಫೈನಲ್ ಇಲ್ಲಿಂದ ಮುಗಿಸಿ ನಾನು ಇನ್ನೊಂದು ಕಡೆ ಹೋಗಬೇಕು. ಅದಕ್ಕೆ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ, ಬಿಕಾಸ್ ಅದು ಬೇರೆ ಕಡೆ ಹೋಗ್ತಾ ಇರೋದು, ಅದು ಇದು ಮಿಕ್ಸ್ ಮಾಡೋದು ಬೇಡ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ಇನ್ನೂ ಯಾವ್ಯಾವ ಥರ ವ್ಲಾಗ್ಸ್ ಬರಬೇಕು ಅಂತ ಕಮೆಂಟ್ ಹಾಕಿ. ವಿ ಆರ್ ಗೋನಾ ಡೂ ಇಟ್ ಸೂನ್. ಥ್ಯಾಂಕ್ ಯು. ಬಾಯ್. खत्म. बाय बाय, टाटा, गुड बाय, गया.